ಹಾಯ್ ಬ್ರೋ. ಹಾಯ್ ಹಲೋ. ನಿಮ್ಮ ಹೆಸರು ಬ್ರೋ? ವೆಂಕಟೇಶ್ ಅಂತ ಬ್ರೋ. ಏನ್ ಮಾಡ್ತೀರಾ ಬ್ರೋ? ನಾವು BSc ಮಾಡ್ತಾ ಇದೀವಿ. ಇವಾಗ BSc ಕಂಪ್ಲೀಟ್ ಆಗಿದೆ ಡಿಗ್ರಿ. ಇವಾಗ ಕರೆಂಟಿಗೆ ಎಡಿಟಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ ಬ್ರದರ್ ಇವಾಗ. ಬ್ರೋ, ನಿಮ್ಗೆ ಜಿಮ್ಮಿಗೆ ಬರಕ್ಕೆ ಮೋಟಿವೇಶನ್ ಏನಿರ್ಬೋದು? ಮೋಟಿವೇಶನ್ ಏನಿತ್ತಂದ್ರೆ ಅವಾಗಿಂದಾನು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ ಸ್ಟಾರ್ಟಿಂಗ್ ಇಂದಾನು ಸ್ಕೂಲಿಂದಾನು. ಸೊ ಕೋವಿಡ್ ಬಂದಾಗೆ ಫುಲ್ ಬ್ರೇಕ್ ಆಯ್ತು ಎಲ್ಲರಿಗೂ. ಸೊ ನಮಗೆ ಆಪರ್ಚುನಿಟಿ ಇದ್ದಿಲ್ಲ, ಯಾರು ಲೈಕ್ ಪ್ಯಾಂಡಮಿಕ್ ಇತ್ತಲ್ಲ, ಯಾರು ಆಚೆ ಕಡೆ ಹೋಗಂಗಿದ್ದಿಲ್ಲ. ಆಫ್ಟರ್ ಕೋವಿಡ್ ಆಪ್ಷನ್ ಒಂದೇ ಇದ್ದಿದ್ದು ಜಿಮ್. ಸೊ ಜಿಮ್ಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಜಿಮ್ಮು ಕೋವಿಡ್ ಇದ್ದಾಗೂ ಮಾರ್ನಿಂಗ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಓಪನ್ ಇರ್ತಿತ್ತು. ಸೊ ದಟ್ ವಾಸ್ ದ ರೀಸನ್ ಜಿಮ್ ಜಾಯ್ನ್ ಆಗಿದೆ. ಎಷ್ಟು ವರ್ಷದಿಂದ ಜಿಮ್ ಮಾಡ್ತೀರಾ? ನಾನು 2022 ಅಲ್ಲಿ ಜಾಯ್ನ್ ಆಗಿದ್ದೆ. ಮತ್ತೆ ಒಂದು ಸ್ವಲ್ಪ ಇಂಜುರಿ ಆಗಿತ್ತು, ಸ್ಟಿಚಸ್ ಇತ್ತು. ಸೊ ಬ್ರೇಕ್ ತಗೊಂಡಿದ್ದೆ 2 years. ಬ್ರೋ, ನಿಮ್ಮ ಪ್ರಕಾರ ಏನು ನಿಮ್ಗೆ ಹ್ಯಾಪಿನೆಸ್ ಅಂದ್ರೆ, ಸಂತೋಷ ಅಂದ್ರೆ ನಿಮ್ಮ ಪ್ರಕಾರ ಏನಿರ್ಬೋದು? ನಿಮ್ಮ ಒಪಿನಿಯನ್. ಹ್ಯಾಪಿನೆಸ್ ನನ್ನ ಒಪಿನಿಯನ್ ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಏನು ಹ್ಯಾಪಿನೆಸ್ ನ ತುಂಬಾ ಕೊಡುತ್ತೆ ಅಂದ್ರೆ? ಪರ್ಸ್ಪೆಕ್ಟಿವ್ ಕರೆಂಟ್ ಸಿಚುವೇಶನ್ಗೆ ನನಗೆ ಏನಂದ್ರೆ ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ಸೆಲ್ಫ್ ಅಷ್ಟೇ. ನನ್ನ ಗ್ರೋತು, ಪರ್ಸನಲ್ ಗ್ರೋತು, ಫ್ಯಾಮಿಲಿ ಗ್ರೋತು ಇದ್ರೆ ಎಲ್ಲ ಕರೆಕ್ಟಿಗಿದ್ರೆ ಬೆಟರ್ ಇರುತ್ತೆ. ಬಿಕಾಸ್ ರೀಸೆಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಕರೆಂಟ್ ಸಿಚುವೇಶನ್ಗೆ ಫ್ಯಾಮಿಲಿ ಗ್ರೋತ್ ಇಸ್ ಮೋರ್. ಒಟ್ಟಿಗೆ ಜೀವನದಲ್ಲಿ ಗ್ರೋತ್ ಇಸ್ ಹ್ಯಾಪಿನೆಸ್ ಅಂದ್ರೆ ಗ್ರೋತ್ಗೋಸ್ಕರ. ನನಗೇನು ಎಕ್ಸ್ಟ್ರೀಮ್, ನನಗೇನು 100 CR ಅಸೆಟು ಬೇಡ. ನನಗೊಂದು 1 CR 2 CR ಅಸೆಟ್ ಎಲ್ಲರೂ ತಿನ್ಕೊಂಡು ಚೆನ್ನಾಗಿ ರೆಸ್ಟ್ ಇದ್ರೂ ಸಾಕಷ್ಟೇ. ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡಿ ಇವಾಗ ಅಷ್ಟೇ ಇಲ್ಲ, ಇದಾದ್ಮೇಲೂ ಫಾರ್ಮಿಂಗ್ ಇರಲಿ ಏನಿದ್ರು ಜಸ್ಟ್ ಫ್ಯಾಮಿಲಿ ಹ್ಯಾಪಿ ಆಗಿದ್ರೆ ಎನಫ್. ಸಕ್ಸಸ್ ಅಂದ್ರೆ ನಿಮ್ಮ ಪ್ರಕಾರ ಏನಿರ್ಬೋದು? ಸಕ್ಸಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ವೇರಿ ಆಗ್ಬೋದು. ನಿಮಗೆ ನಿಮ್ಮ ಸಕ್ಸಸ್ಸು ನಿಮ್ಮ ಅಚೀವ್ಮೆಂಟ್ಸ್ ಮೇಲೆ ಇರ್ಬೋದು. ನನಗೆ ನನ್ನ ಸಕ್ಸಸ್ ಅದೇ ಹೇಳಿದ್ನಲ್ಲ, ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ನನ್ನ ಫ್ಯಾಮಿಲಿ ಪೀಸಿಗಿದ್ರೆ ದಟ್ ಇಸ್ ಮೈ ಸಕ್ಸಸ್ ಕರೆಂಟ್. ನನ್ನ ಮೇನ್ ಮೋಟಿವ್ ಏನಂದರೆ ನಂದೇನಿದೆ ನಾನು ಅಚೀವ್ ಮಾಡ್ಕೊಂಡಿದ್ದೀನಿ. ಇನ್ನು ಏನಿದೆ ಅಚೀವ್ ಮಾಡಬೇಕಾಗಿದೆ, ಅದು ನನ್ನ ಕಡೆ ಮಾಡ್ತಾ ಇದ್ದೇನೆ. ಬ್ರೋ, ನಿಮ್ಮದು ಎಜುಕೇಷನ್ BSc ಮಾಡಿದ್ದೀನಿ ಅಂತ ಹೇಳಿ, ಎಜುಕೇಷನ್ನು ಇಂಪಾರ್ಟೆಂಟಾ? ಅಂದರೆ ಒಂದು ಎಜುಕೇಶನ್ ಡಿಗ್ರಿ ವ್ಯಾಲ್ಯೂ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ಎಜುಕೇಷನ್ನು ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಎಜುಕೇಷನ್ ಇಂಪಾರ್ಟೆಂಟಾ ಅಲ್ಲ ಎಜುಕೇಷನ್ ಮಾತ್ರನೇ ಇಂಪಾರ್ಟೆಂಟಾ? ಎಜುಕೇಶನೇ ಲೈಫ್ ಅನ್ಕೊಂಡ್ರೆ ದಟ್ ಈಸ್ ಕಂಪ್ಲೀಟ್ಲಿ ವೇರಿಯಬಲ್. ಬಿಕಾಸ್ ಒಬ್ಬೊಬ್ರಿಗೆ ಕೆಲಸ ಸೆಟ್ ಆಗುತ್ತೆ, ಒಬ್ಬೊಬ್ರು ಬಿಸ್ನೆಸ್ ಸೆಟ್ ಆಗುತ್ತೆ. ಎಜುಕೇಶನ್ ಎಲ್ಲರಿಗೂ ರಿಕ್ವೈರ್ಡ್ ಇದೆ. ಬಿಕಾಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಲಾಜಿಕಲ್ ಕೆಲಸ ಹೆಂಗ್ ನಡೆಯುತ್ತೆ, ಕೆಲಸ ಹೆಂಗ್ ನಡೀಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದೆಲ್ಲ ಬರೋದು ಎಜುಕೇಶನ್. ಸೊ ಮಿನಿಮಮ್ 10th ಗಂಟನ ಇಲ್ಲ 12th PUC ಗಂಟನ ಎಜುಕೇಶನ್ ಕಂಪಲ್ಸರಿ. ಅದು ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್. ನಿಮ್ಮ ಪ್ರಕಾರ ಎಜುಕೇಷನ್ ಇಂಪಾರ್ಟೆಂಟು, ಬಟ್ ದಟ್ಸ್ ನಾಟ್ ನೆಸಸರಿ ಅಂದರೆ ಇರಲೇಬೇಕು ಅಂತ? ಅದೇ ಎಜುಕೇಶನ್ ಇಸ್ ಬೇಸಿಕ್. ಇವಾಗ ಒಂದು ಬಿಲ್ಡಿಂಗ್ ಕಟ್ಸ್ಬೇಕಂದ್ರೆ ಫೌಂಡೇಶನ್ ಇರುತ್ತೆ. ಎಜುಕೇಶನ್ ಸಿಗೋದೇ ನಿಮ್ಗೆ ಫೌಂಡೇಶನ್ ಸಿಗೋದೇ ಎಜುಕೇಶನ್ ಇಂದ. ಫೌಂಡೇಶನ್ ಒಂದು ಕರೆಕ್ಟಿಗಿದೆ ನಿಮ್ದು, ಆಲ್ಮೋಸ್ಟ್ ಎಲ್ಲ ಮಿಕ್ಕಿದ್ದು ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಈಸಿ ಆಗುತ್ತೆ. ಓಕೆ, ಹಂಗಾದ್ರೆ ಎಜುಕೇಷನ್ ಇಲ್ಲ ಅಂದರೆ ಸರ್ವೈವ್ ಆಗ್ಬೋದಾ? ಅಂದರೆ ಜೀವನ ಮಾಡೋಕ್ಕೆ? ಇವಾಗ ನಮ್ಮ ಅಪ್ಪ ಅಮ್ಮನೇ ಎಕ್ಸಾಂಪಲ್ ತಗೊಳ್ಳಿ, ಅವ್ರಿಗೆ ಎಜುಕೇಶನ್ ಇದಿಲ್ಲ ಆ ಕಾಲದಲ್ಲಿ, ಇವಾಗಲೂ ಸರ್ವೈವಿಂಗ್ ಅಲ್ಲೇ ಇದಾರಲ್ಲ. ಅಂದರೆ ಈಗಿನ ಕಾಲದಲ್ಲಿ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ. ಎಜುಕೇಶನ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಇವಾಗ ಹೆಂಗೆ ಊಟ ನೀರು ಕುಡಿದು ಎಜುಕೇಶನ್ ಹಂಗೆ ಇಂಪಾರ್ಟೆಂಟ್ ಪರ್ ಪರ್ಸನ್. ಒಬ್ಬರು ಅಫೋರ್ಡ್ ಮಾಡೋಕ್ಕಾಗಲ್ಲ ಎನಿ ಸಾರ್ಟ್ ಆಫ್ ಎಜುಕೇಶನ್. ಒಬ್ಬರು ಮನೇಲಿ ನೀಟಾಗಿ ಹೇಳ್ಕೊಡ್ತಾರೆ, ಒಬ್ಬರು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಬಟ್ ಎಲ್ಲರೂ ಚೈಲ್ಡ್ಹುಡ್ ಇಂದಾನು ಮದರ್ನು ಎಜುಕೇಟೇ ಮಾಡೋದು ಸರ್ಟನ್ ಏಜ್ ಆಫ್ ಟೈಮ್ ಗಂಟ. ಅದಾದ್ಮೇಲಿಂದ ಅವ್ರ ಪಾಡಿಗೆ ಅವರು ಸ್ಕೂಲು ಇಲ್ಲಾಂದ್ರೆ ಏನಿದೆ ನಮ್ಮ ಬೇರೆ ಮೀಡಿಯಮ್ಮು ಇಲ್ಲ ಮೋಡ್ಸ್ ಅಲ್ಲಿ ನಾವು ಎಜುಕೇಟ್ ಆಗ್ತಾ ಇರ್ತೀವಿ. ಅಪ್ ಟು ಡೇಟ್ ಗಂಟನೂ ಅಷ್ಟೇ, ಎಲ್ಲನೂ ಹೊಸ ಎಕ್ಸ್ಪೀರಿಯನ್ಸ್. ಇವತ್ತು ಹೊಸ ಎಕ್ಸ್ಪೀರಿಯನ್ಸ್, ನಾಳೆ ಬರೋದನ್ನು ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಟ್ಟಿಗೆ ಇಂಡಿಯಾದಲ್ಲಿ ಎಜುಕೇಷನ್ ಇಲ್ಲ ಅಂದರೂ ನಾವು ಆರಾಮಾಗಿ ಮನಿನ ಅರ್ನ್ ಮಾಡ್ಬೋದು, ಇಲ್ಲ ಗ್ರೋತ್ಗೋಸ್ಕರ ಯೂಸ್ ಮಾಡಿ ಸ್ಕಿಲ್. ಆರಾಮಗಂತ ಏನೂ ಆಗಲ್ಲ, ಎಲ್ಲಾದ್ರಲ್ಲೂ ಹಾರ್ಡ್ ವರ್ಕ್ ಇರುತ್ತೆ, ಎಲ್ಲಾರ್ದು ಅವ್ರ ಸಫರಿಂಗ್ ಇರುತ್ತೆ. ಆವಾಗಲೇ ಈ ಲೆವೆಲ್ ಗಂಟ ಬರೋಕ್ಕಾಗೋದು. ಎಲ್ಲರದ್ದು ಇವಾಗ ನಿಮ್ದು ಟ್ಯಾಲೆಂಟ್ ಇರ್ಬೋದು, ಇವಾಗ ಇಷ್ಟು ದಿವಸ ಆದ್ಮೇಲೆ ನೀವು ಇದು ಮಾಡ್ತಾ ಇದ್ದೀರಾ, ಇದು ನಿಮ್ಮ ಪ್ಯಾಷನ್ ಆಗಿರ್ಬೋದು. ಬಿಕಾಸ್ ನಿಮ್ಗೆ ಇದು ಇಷ್ಟ ಇರುತ್ತೆ ಇಷ್ಟು ದಿವಸದಿಂದ. ಸೊ ದಟ್ ಈಸ್ ವಾಟ್ ಮೇಕ್ಸ್ ಯು ಹ್ಯಾಪಿ. ಅದೇ ಅಲ್ಲ, ನಿಮ್ಗೇನು ಖುಷಿ ಆಗಿ ಮಾಡ್ತೀರಾ ಅದು ನಿಮ್ಗಿನ್ನ ಜಾಸ್ತಿ ಹೊತ್ತು ಮಾಡ್ಬೋದು. ಎಲ್ಲರೂ ಒಂದು ಮೀಡಿಯಮೇ ಮಾಡ್ತಾರೆ. ಯಾವಾಗ ಅಪ್ಪ ಅಮ್ಮ ಅವಾಗ ಫಾರ್ಮಿಂಗ್ ಮಾಡ್ತಾ ಇದ್ರು, ಇವಾಗ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ಡ್ಯಾಡಿ, ಅವ್ರು ಬೇರೆ ಕೆಲಸ ಮಾಡ್ತಿದ್ರು. ಸೊ ಎಲ್ಲರೂ ಒಂದೇ ಮಾಡೋದು, ಅದು ಡಿಪೆಂಡ್ ಆಗುತ್ತಲ್ಲ. ನಿಮ್ಗೆ ಇಷ್ಟ ಮಾಡೋ ಕೆಲಸ ಜಾಸ್ತಿ ಮಾಡ್ತಾ ಇದ್ರೆ ನಿಮಗೆ ಇನ್ನೂ ಮೋಟಿವೇಶನ್ ಇರುತ್ತೆ, ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೋದು. ಜಾಬ್ ಅಥವಾ ಡ್ರೀಮ್? ಜಾಬ್ ಆರ್ ಡ್ರೀಮ್? ನಾನು ಜಾಬ್ ಪ್ರಿಫರ್ ಮಾಡಲ್ಲ. ಬಿಕಾಸ್ ಈ ದಿವಸ ಆದ್ಮೇಲೂ ಅಷ್ಟೇ, ನಮ್ದು ಓನ್ ವಾಟರ್ ಬಿಸ್ನೆಸ್ ಇದೆ. ವಾಟರ್ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಇವಾಗ ನಂದೇನಿದೆ ಪ್ಯಾಷನ್ ಎಡಿಟಿಂಗು ಪ್ಲಸ್ ಜಿಮ್ ಮತ್ತೆ ಗೇಮಿಂಗ್. ಅಂದ್ರೆ ನೀವೀಗ ವರ್ಕ್ ಮಾಡ್ತಿರೋದು ನಿಮ್ಮ ಹೋಟೆಲ್, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಲ್ಲೇ ವರ್ಕ್ ಮಾಡ್ತಿರೋದು ನಾನು ಇವಾಗ. ನಾನೇನು ಕೆಲಸ ಬ್ರೋ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಬಿಸ್ನೆಸ್ ಇಂಪಾರ್ಟೆಂಟ್ ಅಲ್ಲ ಮುಂದೆ ಒಂದು ಕೆರಿಯರ್ ಅಂತ ಚೂಸ್ ಮಾಡ್ಬೇಕಾರೆ
ಕೆಲವೊಬ್ರು ಡಿಗ್ರಿ ಮುಗಿದ್ಮೇಲೆ ಜಾಬ್. ಇವಾಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ನಾನು ಕೋರ್ಸು ಮಾಡ್ತಾ ಇದ್ದೀನಿ. ಬಿಕಾಸ್ ಸಮ್ ಟೈಮ್ಸ್ ಬಿಸ್ನೆಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗ್ಬೋದು, ಮತ್ತೆ ಒಂದೊಂದು ಟೈಮ್ ಆಗೋಕ್ಕೂ ಆಗಲ್ಲ, ವೇರಿ ಆಗ್ಬೋದು. ನಮ್ದು ವಾಟರ್, ಸೊ ಡಿಪೆಂಡ್ ಆಗ್ಬೋದು. ಬಟ್ ನನಗೂ ಒಂದು ಸೈಡ್ ಸ್ಕಿಲ್ ಬೇಕಲ್ಲ, ನಂದು ಅಚೀವ್ಮೆಂಟ್ ಇರಬೇಕು. ಸೊ ಅಟ್ ದ ಎಂಡ್ ಆಫ್ ದ ಡೇ ಮನಿಗಿಂತ ಹ್ಯಾಪಿನೆಸ್ಸೇ ತುಂಬಾ ಮುಖ್ಯ ಆಗಿರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಈಗ ಒಬ್ಬೊಬ್ಬರಿಗೆ every- ಪ್ರಿಫರೇಬಲ್ ಆಗಿರ್ಬೋದು. ನನಗೆ ಎಂಡ್ ಆಫ್ ದ ಡೇ ಒಂದು ಮನುಷ್ಯನಿಗೆ ಎರಡು ಇಂಪಾರ್ಟೆಂಟ್. ಕರೆಂಟ್ ಸಿಚುವೇಶನ್ ಅವಾಗ ಅಂದ್ರೆ ಮನಿ ಕಾನ್ಸೆಪ್ಟ್ ಇದ್ದಿಲ್ಲ, ಇವಾಗ ಮನಿ ಕಾನ್ಸೆಪ್ಟ್ ಇರುತ್ತೆ, ಎಲ್ಲರಿಗೂ ಮನಿ ಇಂಪಾರ್ಟೆಂಟ್ ಆಗಿದೆ. ನಮ್ದು ಇವಾಗ ಈ ಲೈಕ್ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದಾನೆ ಒಂದ್ ಸ್ವಲ್ಪ ಸ್ಟೇಬಲ್ ಆಗ್ತೈತೆ. ಇಷ್ಟು ದಿವಸನೂ ನಮ್ದು ಸ್ಟ್ರಗಲ್ಸ್ ಎಲ್ಲ ಇದ್ದಿದ್ದಲ್ಲ, ಮನಿ ಇದ್ದಿಲ್ಲ. ಇವಾಗ ಮನಿ ಇದೆ, ಆದ್ರೂ ಇದೇ ಹೋಗುತ್ತೆ, ಬಟ್ ಇರೋ ಜನ ಉಳ್ಕೊಂಡ್ರಲ್ಲ, ಪ್ರಾಬ್ಲಮ್. ತುಂಬಾ ಜನ ಸಕ್ಸಸ್ಗೋಸ್ಕರ ಈಗ ನಾನು 4 ವರ್ಷ ಟ್ರೈ ಮಾಡಿದೆ, 5 ವರ್ಷ ಟ್ರೈ ಮಾಡಿದೆ, ಸಕ್ಸಸ್ ಸಿಕ್ತಿಲ್ಲ. ಇವಾಗ ನೀವು ಒಂದ್ ಕಡೆ ಟ್ರೈ ಮಾಡ್ತೀರಾ ಅಂದ್ರೆ 100% ಎಫರ್ಟ್ಸ್ ಕೊಡ್ತೀರಾ. ಅದೇ ನಿಮ್ಗೆ ಇಷ್ಟ ಆಗಿರೋ ಕಡೆ ಟ್ರೈ ಮಾಡಿದ್ರೆ ನಿಮ್ದು 200% ಎಫರ್ಟ್ಸ್ ಇರುತ್ತೆ, ನಿಮ್ಗೂ ಇನ್ನ ಜಾಸ್ತಿ ಇರುತ್ತೆ. ಸೊ ನಿಮ್ಗೂ ಆ ಮಾಡೋ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸೊ ದಟ್ ಆ ಡಿಫ್ರೆನ್ಸ್ ನಿಮಗೆ ಸಕ್ಸಸ್ ನ ರೀಚ್ ಮಾಡಕ್ ಇನ್ನ ಈಸಿ. ಕೆಲವರು ಒಂದ್ ವರ್ಷ ಮಾಡೋದು 4 ತಿಂಗಳು 3 ತಿಂಗಳು ಮಾಡಿ ಯಾವ್ದಾರಾಗ್ಲಿ ಡ್ರೀಮ್ಗೋಸ್ಕರ ಗೋಲ್ಗಾಗ್ಲಿ ಬಿಡ್ತಾರೆ. ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ, ಎಫರ್ಟ್ ಹಾಕಿದ್ರು ಅದ್ ಮಾಡಕ್ ಆಗ್ತಿಲ್ಲ, ಇದು ಡ್ರೀಮ್. ಸನ್ ಪಾಯಿಂಟ್ ಆಫ್ ಟೈಮ್ಗೆ ಅವ್ರಿಗೂ ಫುಲ್ ಎಫರ್ಟ್ಸ್ ಆಗಿರ್ತಾರೆ. ಹಂಗಂತ ಅವ್ರ ರಿಸಲ್ಟ್ಸ್ ಮೇಲೆ ವೇರಿ ಆಗಲ್ಲ. ಅವ್ರದ್ದು ಎಷ್ಟಾಗುತ್ತೆ ಟ್ರೈ ಮಾಡ್ತಾ ಇರ್ಬೇಕು. ಒಂದೊಂದು ಟೈಮ್ ಅವ್ರ ಲಕ್ಕು ಚೆನ್ನಾಗಿರಲ್ಲ, ಲಕ್ಕು ಫೇವರ್ ಮಾಡುತ್ತೆ. ಲಕ್ ಚೆನ್ನಾಗಿಲ್ಲ ಅಂದ್ರೆ ಅವ್ರದ್ದು ಏನು ಆಗಲ್ಲ. ಸೊ ಆ ಟೈಮಿಗೆ ಅವ್ರು ಒಂದೇ ಯೋಚನೆ ಮಾಡ್ಬೇಕು, ಬೆಟರ್ ಮಾಡಕ್ಕೆ, ಆರ್ ಕಂಪ್ಲೀಟ್ಲಿ ಚೇಂಜ್ ದ ಬಿಸ್ನೆಸ್ ಆರ್ ವಾಟ್ ಎವರ್ ಏನ್ ಮಾಡ್ತಾರೆ. ಈಗ ಒಂದು ಕೆಲಸನ ಮಾಡ್ಬೇಕಾರೆ ಬ್ರೋ, ಈಗ 1 ಇಯರ್ 1 2 ಇಯರ್ ಮಾಡ್ತಾರೆ, ಅದ್ರಿಗೆ ಸಕ್ಸಸ್ ಸಿಕ್ಕಿರಲ್ಲ, ತುಂಬಾ ಟ್ರೈ ಮಾಡಿರ್ತಾರೆ, ಇಲ್ಲ ಬಿಡೋ ಅಂತ ಸಿಚುವೇಶನ್ ಬರುತ್ತೆ. ಅಲ್ಲಿಂದ ಅವ್ರ ಮುಂದೆ ಅವ್ರ ಡ್ರೀಮ್ಗೋಸ್ಕರ ಆಗಲಿ, ಅವ್ರ ಗೋಲ್ಗೋಸ್ಕರ, ಏನ್ ಪರ್ಪಸ್ಗೋಸ್ಕರ ಮಾಡ್ತಿರ್ತಾರೋ ಅದನ್ನ ಮುಂದುವರಿಸ್ಬೇಕು, ಇಲ್ಲ ಅಲ್ಲಿ ನಿಲ್ಲಿಸ್ಬೇಕು. ಅವರು ಇವಾಗ ನೀವು ಸ್ಟಾರ್ಟಿಂಗ್ ಇಂದ ಮಾಡಿರೋದು ಎಲ್ಲ ಝೀರೋನೇ. ಬಾಡಿ ಬಿಲ್ಡಿಂಗ್ ಅಷ್ಟೇ, ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನ್ಗೇನಿಲ್ಲ, ಇವತ್ತಿಂದ ಝೀರೋ ಸ್ಟಾರ್ಟ್ ಆದ್ರೆ ಹೊಸದ್ ಮಾಡ್ತೀನಿ. ನಾನು ಅದೇ ಅನ್ಕೊಂಡಿದ್ದು, ವಾಟ್ರ್ ಇಲ್ಲ ಹೊಸ ಟ್ರೈ ಮಾಡ್ಬೇಕಾದ್ರೆ ಇವತ್ತು ಝೀರೋ ಅನ್ಕೊಂಡಿದ್ದು. ಬಟ್ ಆಫ್ಟರ್ 1 ಇಯರ್ ಅರ್ಥ ಆಗುತ್ತೆ ಕೆಲಸ ಹೆಂಗ್ ನಡೆಯುತ್ತೆ ಅಂತ. ಆಮೇಲೆ 2 ಇಯರ್ಸ್ ಆದ್ಮೇಲೆ ಕ್ಲಾರಿಟಿ ಬರುತ್ತೆ ಪ್ರಾಪರ್. ಅವಾಗ ಬೇಕಂದ್ರೆ ನಿಮಗೆ ಆ ಬಿಸ್ನೆಸ್ ಗೊತ್ತಾಗುತ್ತೆ. ಬಟ್ ಅದ್ರಲ್ಲೂ ನೀವು ಒಂದೇ ಟೈಮ್ ಡೌನ್ ಫಾಲ್ ಆದ್ರೆ ನೀವು ಭಯ ಬೀಳಂಗಿಲ್ಲ. ಬಿಕಾಸ್ ಅದನ್ನು ಸ್ಟಾರ್ಟ್ ಮಾಡಿರೋ ಝೀರೋ, ಇವಾಗ್ಲೂ ಸ್ಟಾರ್ಟ್ ಮಾಡಿರೋ ಝೀರೋ ಇಂದ. ನಿಮ್ ಪ್ರಕಾರ ಎಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಏನು ಇದಾಗಲ್ಲ. ಮೇನ್ ಫೌಂಡೇಶನ್ ಬೇಸ್ ಅದೇ, ನಿಮ್ ಎಜುಕೇಶನ್ ಮೇನ್ ಅಲ್ಲೇ ಅಲ್ಲ. ಮತ್ತೆ ವಾಪಸ್ ಬಂದ್ರೆ ಝೀರೋ ಇಂದ ಬರ್ತೀವಿ, ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಅದೇ ನಿಮ್ ಫೌಂಡೇಶನ್ ಚೆನ್ನಾಗಿದ್ರೆ, ನೀವು ಎಜುಕೇಶನ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಕೆಲಸ ಆಗ್ಲಿ ನೀಟಿಗೆ ಕಲ್ತ್ಕೊಂಡ್ ಮಾಡಿದ್ರೆ ಎಲ್ಲ ಕೆಲಸ ನೀಟಿಗೆ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಜೀವನದಲ್ಲಿ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮನುಷ್ಯ ಹುಡ್ದಾಗಿಂದ ಸಾಯ ಗಂಟೆ ನೀರು ಹೊಟ್ಟೆ ಊಟ ಮಾಡ್ತಾನೆ. ಅದೇ ತರ ಅವ್ರು ಕನ್ಸಿಸ್ಟೆಂಟ್. ಇವಾಗ ಯಾರೇ ಇರ್ಲಿ, ಒಂದ್ ಕೆಲಸ ಮಾಡಿದ್ರೆ ಒಂದು 5-10 ಇಯರ್ಸ್ ಮ್ಯಾಕ್ಸಿಮಮ್ ಬೋರ್ ಆಗ್ಬಿಡುತ್ತೆ. ಬಟ್ ಅದೇ ಅವ್ರು ಎಂಜಾಯ್ ಮಾಡ್ಕೊಂತ, ಇಲ್ಲ ಇನೋವೇಟ್ ಮಾಡ್ಕೊಂತ ಮಾಡ್ತಾ ಇದ್ರೆ ಕೆಲ್ಸನ, ಇಲ್ಲ ಏನೋ ಒಂದು ಅವ್ರ ಫೀಲ್ ಅಲ್ಲಿ, ಅವ್ರ ಎಂಟರ್ಟೈನ್ಮೆಂಟ್ ಅಲ್ಲಿ ಮಾಡ್ಕೊಂಡಿದ್ರೆ ಅದು ಬೋರೇ ಆಗಲ್ಲ ಮನುಷ್ಯನ ಕೆಲಸ. ಅವ್ರ ಇನ್ನ ಲಾಂಗ್ ಟೈಮ್ ಮಾಡ್ಬೋದು. ಅದು ನಿಮ್ ಜಿಮ್, ಈಗ ನೀವು ಜಿಮ್ ಮಾಡ್ತಿದ್ದೀರಾ, ನೀವು ಎಷ್ಟು ವರ್ಷದಿಂದ ಜಿಮ್ ಮಾಡ್ತೀರಾ? ಇವಾಗ ಲಾಸ್ಟ್ ಇಯರ್ ಬಂದಿದೆ ರೆಗ್ಯುಲರ್ಗೆ, ಮತ್ತೆ ಒಂದ್ ಸ್ವಲ್ಪ ಎಕ್ಸಾಮ್ಸ್ ಬ್ಯಾಲೆನ್ಸ್ ಆಗ್ತಾ ಇದ್ದಿಲ್ಲ ಟೈಮು. ಮತ್ತೆ ಜಿಮ್ ಅದನ್ನು ಅಷ್ಟೇ ಅಲ್ಲ, ಫುಲ್ ಫೋಕಸ್ ಅಲ್ಲೇ ಬರಬೇಕು, ರೆಸ್ಟ್ ಇರಬೇಕು. ನನಗೆ ಮೇನ್ ಬಿಸ್ನೆಸ್ ಅಲ್ಲಿ ರೆಸ್ಟ್ ಸಿಗಲ್ಲ, ಇದು ಸಿಗಲ್ಲ. ಕರೆಂಟಿಗೆ ಮುಗ್ದಿದೆ ಎಕ್ಸಾಮ್, ಸೊ 1 ವೀಕ್ ಇಂದ ರೆಗ್ಯುಲರ್ ಬರ್ತಾ ಇದ್ದೀನಿ.